ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ಡೆಡ್ಲಿ ಗೇಮ್ಗಳ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಪರಿಣಾಮವಾಗಿ ಬಿದ್ದು ಕೈಕಾಲು ಮುರ್ಕೊಳ್ಳೋರ ಸಂಖ್ಯೆ ಒಂದ್ ಕಡೆ ಆದ್ರೆ ಜೀವಗಳು ಕೂಡ ಹೋಗ್ತಾ ಇದ್ದಾವೆ. ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ, ಪ್ಯಾನಿಕ್ ಅಟ್ಯಾಕ್ಸ್ ಗಳಾಗ್ತಾ ಇದ್ದಾವೆ. ಗೇಮ್ಗಳು ಹಂಗಿರ್ತವೆ, ಅದೆಷ್ಟೋ ಎತ್ತರಕ್ಕೆ ಮೇಲೆ ಕರ್ಕೊಂಡು ಹೋಗೋದು, ಸಡನ್ ಅಂತ ಕೆಳಗೆ ಡ್ರಾಪ್ ಮಾಡೋದು. ಯಾರು ತಾನೇ ಜೀವ ಉಳಿಸ್ಕೊಳಕ್ಕಾಗತ್ತೆ? ಒಂದೊಂದು ಗೇಮ್ ಆಡ್ಬಿಟ್ರೆ ಅರ್ಧ ಮುಕ್ಕಾಲು ಗಂಟೆ ಬೇಕು ಅದರಿಂದ ಹೊರಗೆ ಬರಲಿಕ್ಕೆ ಅಥವಾ ಸುಧಾರಿಸ್ಕೊಳ್ಳೋಕ್ಕೆ. ಇಂಥ ಪರಿಸ್ಥಿತಿಗಳಲ್ಲಿ ನಾವಿದ್ದೀವಿ. ಇದರ ಜೊತೆಗೆ ಇನ್ನೊಂದು ಟಚ್ ಕೊಡ್ತಾ ಇದ್ವಿ, ನಾವು ಲಿಂಕ್ ಕೊಡ್ತಾ ಇದ್ವಿ. ಏನು ಅಂದರೆ, ಕ್ಲಾಸ್ಗಳಲ್ಲಿ ಅಥವಾ ಸ್ಕೂಲ್ಗಳಲ್ಲಿ PT ಕ್ಲಾಸ್ಗಳು ಇಗ್ನೋರ್ ಮಾಡಿಬಿಟ್ಟಿದ್ದಾರೆ, ಮೂಲೆಗೆ ಹಾಕ್ಬಿಟ್ಟಿದ್ದಾರೆ. ದೈಹಿಕ ಶಿಕ್ಷಕ ಅನ್ನುವ ಒಬ್ಬರು ಸ್ಕೂಲಲ್ಲಿದ್ದಾಗ ಇಡೀ ಮಕ್ಕಳು ಅವ್ರಿಗೆ ಭಯ ಪಡ್ತಾರೆ, ಇಡೀ ಮಕ್ಕಳು ಗೌರವ ಕೊಡ್ತಾರೆ, ಇಡೀ ಮಕ್ಕಳಿಗೆ ಅದೊಂದು ಶಿಸ್ತು ಅನ್ನೋದು ಬರುತ್ತೆ. ಟೀಚರ್ ಒಬ್ರು, ದೈಹಿಕ ಟೀಚರ್ ಅಥವಾ PT ಟೀಚರ್ ಅಂತ ಕರಿತೀವಿ, ಅವರೊಬ್ರು ಇಲ್ಲ ಅಂದ್ರೆ ಇಡೀ ಸ್ಕೂಲ್ ನಡೆಸಿ ವ್ಯರ್ಥ ಹಂಗಿದೆ. ಬಟ್ ಏನ್ ಮಾಡ್ತೀರಾ, ನಮ್ಮ ಕರ್ಮಕ್ಕೆ 20-21 ವರ್ಷಗಳಿಂದ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ PT ಟೀಚರ್ ಅನ್ನ ನೇಮಕಾತಿನೇ ಆಗಿಲ್ಲ ಅಂತ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ಸರ್ ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ, ಮಾತಾಡಿ ಸರ್. ತರುಣ್ ಅಂತ ಮಾತಾಡ್ತಾ ಇರೋದು. ಆಕ್ಚುಲಿ ನೋಡಿ, ಇಷ್ಟೋ ತನಕ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ, ನಮ್ಮಲ್ಲಿ ವರ್ಲ್ಡ್ ಕಪ್ ಗೆದ್ದಿರ್ತಕ್ಕಂತ ಅವ್ರನ್ನೆಲ್ಲ ಸನ್ಮಾನ ಮಾಡ್ತಾ ಇದಾರೆ. ನಮ್ ಕರ್ನಾಟಕದಿಂದ ಒಬ್ಬ ಕ್ಯಾಂಡಿಡೇಟ್ ಕೂಡ ಇಲ್ಲ ಅಲ್ಲಿ, ಮಹಿಳಾ ಕ್ಯಾಂಡಿಡೇಟ್. ಅಲ್ಲಿ ನೋವಾಗ್ತಕ್ಕಂತ ವಿಷಯ ಏನಂದ್ರೆ, ನಾನು ಹೇಳ್ತಾ ಇರ್ತೀನಿ, ನಾನು ಟೀಚರೇ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ಮ ಸ್ಟೂಡೆಂಟ್ಸ್ಗೆ, ಏನಾಗಿದೆ ಅಂತಂದ್ರೆ, ಸುಮಾರು 12 ವರ್ಷಗಳ ಹಿಂದೆ ನಾನು ನ್ಯೂಸ್ ಪೇಪರ್ ಅಲ್ಲಿ ಓದಿದ್ದು 47,000 PE ಟೀಚರ್ ಖಾಲಿ ಇತ್ತು 12 ವರ್ಷಗಳ ಹಿಂದೆ. ಪ್ರೆಸೆಂಟ್ ಹೋದಾಗ 60-70,000 ಮೇಲಿರುತ್ತೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ನಾವು ಕುಂಟೆ ಬಿಲ್ಲೆ ಕಾಂಪಿಟೇಷನ್ ಇಟ್ರು ನಮ್ಮ ಕರ್ನಾಟಕ ಗೆಲ್ಲಲ್ಲ. ಬೇರೆ ಗೇಮ್ ಬೇಡ, ಎಷ್ಟು ಕುಂಟೆ ಬಿಲ್ಲೆ ಇಟ್ರು ಕೂಡ ನಾವು ಗೆಲ್ಲಲ್ಲ. ಆ ಸ್ಥಿತಿ ಆಗಿದೆ. ಮಕ್ಕಳು ದೈಹಿಕವಾಗಿ ಹೆಂಗ್ ಸದೃಢರಾಗ್ತಾರೆ ಈಗ? ಈ ತರ ಪರಿಸ್ಥಿತಿ ನಮ್ಮ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇರ್ತಕ್ಕಂಥದ್ದು. ಅದು ನನ್ಗೆ ತುಂಬಾ ನೋವಾಗುತ್ತೆ. ಆಮೇಲೆ ಫ್ಯೂಚರ್ ಅಲ್ಲಿ BPEd ಮಾಡ್ತಕ್ಕಂಥ ಕ್ಯಾಂಡಿಡೇಟೇ ಬರೋದಿಲ್ಲ. ಏಕೆಂದ್ರೆ ಅವ್ರಿಗೆ ಆಪರ್ಚುನಿಟೀಸೇ ಇಲ್ಲ ಗೌರ್ಮೆಂಟ್ ಇಂದ. ಪ್ರೈವೇಟ್ ಅಲ್ಲಿ ಅವಕಾಶಗಳಿದೆ, ಬಟ್ ಅದನ್ನ ಯಾರು ಕ್ಯಾಂಡಿಡೇಟ್ ಕಾನ್ಸಂಟ್ರೇಟ್ ಮಾಡಲ್ಲ. ಕಾನ್ಸಂಟ್ರೇಟ್ ಮಾಡೋದೇನಪ್ಪ ಅಂದ್ರೆ ಗೌರ್ಮೆಂಟ್ ಜಾಬ್. ಇವರು ಈ 15-20 ವರ್ಷದಿಂದ ನೋಟಿಫಿಕೇಶನ್ ಮಾಡಿಲ್ಲ ಅಂದಾಗ ಎಷ್ಟು ಸಮಸ್ಯೆ ಆಗುತ್ತಲ್ವಾ ಮೇಡಮ್? ನಿಜ ಸರ್, ನಿಜ ನಿಜ. ಇದು ಆಕ್ಚುಲಿ ನಮ್ಮ ಸರ್ಕಾರ ಹೇಗಿದೆ ಅಂದ್ರೆ, ಆಳ್ತಕ್ಕಂಥವ್ರಿಗೆ ಅವರಲ್ಲಿ ತಲೆಯಲ್ಲಿ ಯಾವುದೇ ರೀತಿಯಾದಂತ ಪರಿಜ್ಞಾನ ಇಲ್ಲ. ಆಮೇಲೆ ಸಾಮಾನ್ಯ ಸಬ್ಜೆಕ್ಟ್ ಗಳನ್ನೇ ತುಂಬ್ಕೊಂತ ಇಲ್ಲ. ಇನ್ನ PE ಟೀಚರ್ನ ಇವ್ರು ತುಂಬ್ಕೊಳೋದಂತೂ 100% ಸುಳ್ಳು. ಅಲ್ಲಿವರೆಗೂ ಈ ತರ ಘಟನೆಗಳು ನಡೀತಾ ಇರುತ್ತೆ. ಆ ನಂತರ ಆಲ್ಮೋಸ್ಟ್ ಅಲ್ಲಿ ನೋಡಿ, PU ಮೊನ್ನೆ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದು, PU ಕಾಲೇಜ್ಗೆಲ್ಲ ಜಾಸ್ತಿ ಆಗಿದೆ. ಜಸ್ಟ್ 1500 ಕಾಲೇಜ್ ಮಾತ್ರ ಇದೆಯಂತ, ಗೌರ್ಮೆಂಟ್ ಕಾಲೇಜು. ಅಲ್ಲಿ ಕೂಡ ಫ್ಯಾಕಲ್ಟೀಸ್ ಇಲ್ಲ, ಫೆಸಿಲಿಟೀಸ್ ಇಲ್ಲ. ಇನ್ನೊಂದು 5-10 ವರ್ಷದಲ್ಲಿ ಗೌರ್ಮೆಂಟ್ ಕಾಲೇಜ್ ಮುಚ್ಚೋಗುತ್ತೆ, ಗೌರ್ಮೆಂಟ್ ಸ್ಕೂಲ್ಸ್ಗಳು ಕೂಡ ಮುಚ್ಚೋಗ್ಬಿಡುತ್ತೆ, ಎಲ್ಲ ಖಾಸಗೀಕರಣ ಆಗ್ಬಿಡುತ್ತೆ. ನಾವಿರ್ತಕ್ಕಂಥದ್ದು ಹಳ್ಳಿ ಕಡೆ ಟೀಚರ್ ಇಲ್ಲ ಅಂತ ಹೇಳ್ತಾರೆ ಮ್ಯಾಮ್. ಹಳ್ಳಿ ಅಲ್ಲ ಮ್ಯಾಮ್, ಬೆಂಗಳೂರು ಮಲ್ಲೇಶ್ವರಂ ಕಾಲೇಜಲ್ಲೇ ಲೆಕ್ಚರ್ಸ್ ಇಲ್ಲ ಮ್ಯಾಮ್. ನನ್ನ ಫ್ರೆಂಡ್ ಮಗಳನ್ನ ಅವ್ಳು ಬಡವ್ರು ಮ್ಯಾಮ್, ಅವ್ರು ಸಿಂಗಲ್ ಪೇರೆಂಟ್ ಇದ್ದಾರೆ. ನಾನೇ ಕರ್ಕೊಂಬಂದು ಅಡ್ಮಿಷನ್ ಮಾಡಿದ್ದೀನಿ. ಅವಳು ಸೇರಿ 6 ತಿಂಗಳಾಗಿದೆ. 3-4 ಸಬ್ಜೆಕ್ಟ್ ಟೀಚರ್ ಇಲ್ಲ. ಬೇರೆ ಕಾಲೇಜಿಂದ ನೋಟ್ಸ್ ತಗೊಂಡು ಅವಳು ರೆಫರ್ ಮಾಡ್ತಾ ಇದ್ದಾರೆ ಓದೋದಕ್ಕೆ. ತುಂಬ ಬಡವರು ಮ್ಯಾಮ್. ಗಾರ್ಮೆಂಟ್ಸಿಗೆ ಹೋಗಿ ಮಗಳನ್ನ ಒಬ್ಬಳೇ ಮಗಳು ಓದಿಸ್ತಾ ಇದ್ದಾರೆ. ಬೆಂಗಳೂರು ಸಿಟಿಲಿ ಮ್ಯಾಮ್, ಮಲ್ಲೇಶ್ವರಂ ಇಲ್ಲಿ ಗೌರ್ಮೆಂಟ್ ಕಾಲೇಜ್, ಕಾಮರ್ಸ್ ಕಾಲೇಜಲ್ಲೇ ಲೆಕ್ಚರ್ಸ್ ಇಲ್ಲ ಮ್ಯಾಮ್. ಓಕೆ, ಅಲ್ಲ ಹಾಗಾದ್ರೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮಕ್ಕಳನ್ನ ಕಳಿಸಿ ಅಂತಾರಲ್ಲ, ಯಾಕೆ ಕಳಿಸ್ಬೇಕು? ಬಿಲ್ಡಿಂಗ್ಗಳು ಒಂದು ಚೆನ್ನಾಗಿಲ್ಲ ಅನ್ನೋದನ್ನ ನಾವು ಮಾತಾಡ್ತಾ ಇಲ್ಲ, ಫೆಸಿಲಿಟೀಸ್ ಇಲ್ಲ ಅನ್ನೋದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಟೀಚರ್ಸ್ಗಳ ಇಲ್ಲ, ಸಬ್ಜೆಕ್ಟ್ ಟೀಚರ್ಗಳು ಇಲ್ಲ ಅಂದ್ರೆ ಮಕ್ಳು ಏನ್ ಓದ್ಬೇಕು ಹಂಗಾದ್ರೆ? ಮತ್ತೆ ನೀವುಗಳು ಹೇಳ್ದಂಗೆ PT ಟೀಚರ್ಗಳನ್ನಂತೂ ಕೇಳಲೇಬೇಡಿ, ಲೆಕ್ಕಕ್ಕೆ ಇಲ್ಲ ಮ್ಯಾಮ್. PE ಟೀಚರ್ ಕಾಂಪಿಟೇಷನ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್, ನನ್ನ ಮಕ್ಕಳು ಹಿಂದುಳಿತಾರೆ, ಆ ಕಾರಣಕ್ಕೋಸ್ಕರ ಗೌರ್ಮೆಂಟ್ ಸ್ಕೂಲಿಗೆ ನಾವು ಕಳಿಸಲ್ಲ ಅಂತ ಪೇರೆಂಟ್ಸ್ಗಳು ಹೇಳ್ತಾರೆ. ಈಗ ನಿಮ್ಮ ಮಕ್ಕಳಾಗ್ಲಿ ಅಥವಾ ಯಾರ ಮಕ್ಕಳಾದ್ರೂ ಆಗ್ಲಿ, ನಾವು ನನ್ನ ಮಗ ಓದ್ಬೇಕು, ಚೆನ್ನಾಗಿ ಉದ್ಧಾರ ಆಗ್ಬೇಕು, ಇಷ್ಟೇ ತಾನ ನಮ್ಮ ತಲೆಯಲ್ಲಿರೋದು. ಗೌರ್ಮೆಂಟ್ ಸ್ಕೂಲಿಗೆ ಕಳ್ಸರ್ ನಿಜವಾಗ್ಲೂ ಉದ್ಧಾರ ಆಗ್ತಾರ? ಸಾಧ್ಯನೇ ಇಲ್ಲ ಮ್ಯಾಮ್. ಸಬ್ಜೆಕ್ಟ್ ಈಗ ಅವ್ರು ಬಡವ್ರ ಮಗಳಿದ್ದಾಳೆ ಮ್ಯಾಮ್, ಯಾವತ್ತಾರ ಅವಳು ಉದ್ಧಾರ ಆಗಕ್ಕಾಗತ್ತಾ? ಇವತ್ತಿಂದು ಕಾಂಪಿಟೇಷನ್ ಯಾವ ಇತ್ತು? ಆ ಕಾಲದಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರುವಂತವ್ರು ಎಷ್ಟೋ ಜನ DC ಗಳಾಗಿದ್ದಾರೆ, ಎಷ್ಟೋ ಜನ ಪೊಲೀಸ್ ಆಫೀಸರ್ಸ್ ಗಳಾಗಿದ್ದಾರೆ.
ಆಗ ಇತ್ತು. ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಒಬ್ಬನಾದ್ರೂ ಉದ್ಧಾರ ಆಗಿದ್ದಾನ ಅಂತ ತೋರಿಸ್ಬಿಡ್ಲಿ. ಹಾಗಾದ್ರೆ ಈಗಿನ ಕಾಲದಲ್ಲಿ ಸಾಧ್ಯ ಇಲ್ಲ ಮ್ಯಾಮ್. ಈಗ ಬಡವ್ರ ಮಕ್ಕಳು ಅವ್ರ 3-4 ಸಬ್ಜೆಕ್ಟ್ ಲೆಕ್ಚರ್ಸ್ ಇಲ್ಲ, ಅವ್ಳು ಹೆಂಗ್ ಹೋಗಿ ಪರ್ಸೆಂಟೇಜ್ ತೆಗಾಗತ್ತೆ? ಇವತ್ತು 95, 98, 99 ತೆಗೆದ್ರು ಕೆಲಸ ಇಲ್ಲ ಮ್ಯಾಮ್. ಯಾಕೆ ಸಾಧ್ಯ ಆಗುತ್ತೆ? ಅದು ಬೆಂಗಳೂರು ಮಧ್ಯಭಾಗದಲ್ಲಿ ರಾಜಧಾನಿಯಲ್ಲಿ ಟೀಚರ್ಸ್ ಇಲ್ಲ ಅಂದ್ರೆ ಗೆಸ್ಟ್ ಫ್ಯಾಕಲ್ಟಿ ಅಂತ 12,000 ಕೊಟ್ಟು ಈ 45,000 ಜನ ಟೀಚರ್ ತುಂಬಿದೀವಿ. ಈಗ ಇಲ್ಲಿ 80,000 ಕೊಟ್ಟು ಒಬ್ರು ಟೀಚರ್ ಪಾಠ ಮಾಡ್ತಿದ್ದಾನೆ, ಅವ್ನಿಗೆ 80,000 ಸಂಬಳ ಬರ್ತಾ ಇದೆ. 12,000 80,000 ತಕ್ಕ ಪಾಠ ಮಾಡೋಕ್ಕಾಗುತ್ತಾ? ಇವತ್ತೇನು ಬರುತ್ತೆ ಮ್ಯಾಮ್? ಈಗ ಒಬ್ಬ ಕೈದಿಗೆ 300 ರೂಪಾಯಿ ಕೊಡ್ತಾರೆ ಒಂದು ದಿನಕ್ಕೆ. ಒಬ್ಬ ಟೀಚರ್ಗೆ 12,000 ಅಂದರೆ ದಿನಕ್ಕೆ ಎಷ್ಟು ಮ್ಯಾಮ್? ಎಷ್ಟು ಬೀಳುತ್ತೆ? ಹಾಗಾದ್ರೆ ಶಿಕ್ಷಣ ಇಲಾಖೆ ಕಣ್ಮುಚ್ಕೊಂಡು ಕೊಳ್ತಿದ್ಯಾ? ಯಾವ ಸರ್ಕಾರ ಕೇಳೋದು? ಯಾವ ಪಾರ್ಟಿಗಳಿಗೆ ಈ ಪ್ರಶ್ನೆ ಮಾಡುತ್ತೆ? ಪ್ರತಿ ಸದನದಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಿ ಅಂತ ಕ್ವಶನ್ ಕೇಳ್ತಾರೆ. ಹೊರಟ್ಟಿ ಸರ್ ಹೇಳ್ತಾರೆ FD ಹೋಗಿದೆ ಅಂತ ಹೇಳಿ ಬಂದ ತಕ್ಷಣ ಮಾಡ್ತಾರೆ ಅಷ್ಟೇ. ಒಂದೇ ನಿಮಿಷ ಮ್ಯಾಮ್. 20 ವರ್ಷದಿಂದ 20 ವರ್ಷದಿಂದ ಅದೇ ಮ್ಯಾಮ್. ಒಂದೇ ಒಂದು ಫೈಲ್ ಮೂವ್ ಆಗಿಲ್ಲ ಅಲ್ಲಿಂದ. ಹಣಕಾಸು ಇಲಾಖೆಗೆ ಹೋಗಿದೆ ಅಂತೇಳಿ ಬಂದ ತಕ್ಷಣ ಮಾಡ್ತಾರೆ. ಅತಿ ಶೀಘ್ರದಲ್ಲೇ ಹೆಡ್ಲೈನ್ ಪ್ರತಿ ಇದೆ, ಅತಿ ಶೀಘ್ರದಲ್ಲೇ ನೇಮಕಾತಿ ಮಾಡಿದೆ. ಅತಿ ಶೀಘ್ರ ಅಂದ್ರೆ 20 ವರ್ಷನಾ ಮ್ಯಾಮ್? ಎಷ್ಟು ಜನದ್ದು ವಯೋಮಿತಿ ಮೀರಿ ಹೋಗಿದೆ. ಇದನ್ನ ಕೇಳೋರು ಯಾರು? ಯಾರಿಗೂ ಅವ್ರಿಗೆ ಯಾವ ಭಾಷೆ ಮಾತಾಡೋಕ್ಕಾಗಲ್ಲ. ಎಜುಕೇಷನ್ ಮಿನಿಸ್ಟರ್ ಯಾರೇ ಬರಲಿ ಮ್ಯಾಮ್, ಇದುವರೆಗೂ ಆಗಿರೋರು ಯಾರು ಒಬ್ರು ಒಂದು ಕಿನ್ಮಾರಿ ರತ್ನಾಕರ್, ವಿಶ್ವೇಶ್ವರ ಹೆಗಡೆ ಎಲ್ಲರೂ ಮ್ಯಾಮ್ ಇವ್ರು ಹೇಳ್ತಾರೋ. ಈಗ 2.5 ವರ್ಷ ಆಯ್ತು ಬಂದು. ಬೆಳಗಾವಿ ಅಧಿವೇಶನದಲ್ಲಿ ರಕ್ತದಲ್ಲಿ ಲೆಟ್ರ್ ಬರ್ದೆಲ್ಲ ಅತಿ ಶೀಘ್ರದಲ್ಲೇ ಮಾಡ್ತೀವಿ. ಈಗಲೂ ಬರೀ ಅದೇ ಒಳ ಮೀಸಲಾತಿ ಇದೆ, ಅದರಿಂದ ನಾಗಮೋಹನ್ ದಾಸ್ 5 ಗ್ರೂಪ್ ಮಾಡಿ ಕರೆಕ್ಟಾಗಿ ಸಬ್ಮಿಟ್ ಮಾಡಿದ್ರು ಮ್ಯಾಮ್. ಇವರು ಒಳಗಡೆ ಸೇರಿಕೊಂಡು 3 ಗ್ರೂಪ್ ಮಾಡಿ ಮತ್ತು ಇನ್ನೊಂದು ಗ್ರೂಪರ್ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಅದು ಕ್ಲಿಯರ್ ಆದಮೇಲೆ ಮಾಡ್ತೀನಿ. ಬಹುಶಃ ಈ ಒಂದು ಸರ್ಕಾರದ ವಿಚಾರದಲ್ಲಿ ಇಂತಹ ಕಷ್ಟಗಳು ಒಂದು ಕುಟುಂಬದಿಂದ ನಾವು ಶಾಲೆಯಲ್ಲಿ ಅಂದರೆ ಏನು ಸರ್ಕಾರಿ ಶಾಲೆಯಲ್ಲಿ ಓದಲಿಕ್ಕೆ ಈಗ ಆಗಿರ್ತಕ್ಕಂಥ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಅವರೆಲ್ಲ ಅಂಥ ಶಾಲೆಯಲ್ಲಿ ಬಂದಿದ್ದರೆ ಇದರ ಒಂದು ಏನು ಕಷ್ಟ ನಷ್ಟಗಳು ಗೊತ್ತಿರ್ತದೆ. ಯಾರು ಕೂಡ ಸರ್ಕಾರಿ ಶಾಲೆನಲ್ಲೇ ಓದಿಲ್ವ ಹಾಗಾದರೆ? ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಪ್ರವೀಣ್ ಅಂತ. ನಮಸ್ತೆ. ಹಲೋ ಪ್ರವೀಣ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಮಾತಾಡಿ ಸರ್. ಮೇಡಮ್, ಈಗ ಸರ್ಕಾರಿ ಸ್ಕೂಲಲ್ಲಿ ಓದ್ತಿರೋರು DC ಆಗೋದಿಲ್ಲ, ಆಫೀಸರ್ಸ್ ಆಗೋದಿಲ್ಲ, ಅದು ಯಾಕಾಗೋದಿಲ್ಲ ಮೇಡಮ್? ಈಗ ಸರ್ಕಾರದ ನಿಯಮಗಳು ಅವರು ರೂಲ್ಸ್ ಗಳನ್ನ ಚೇಂಜ್ ಮಾಡ್ಕೊಂಡ್ರೆ ಖಂಡಿತವಾಗೂ ಆಗುತ್ತೆ ಮೇಡಮ್. ಪ್ರವೀಣ್ ಅವರೇ, ಪ್ರವೀಣ್ ಅವರೇ, ನನಗೆ ಅರ್ಥ ಆಯ್ತು, ನಿಮ್ ಕನ್ಸರ್ನ್ ಅರ್ಥ ಆಯ್ತು. ಒಂದೇ ಒಂದು ಪ್ರಶ್ನೆ ಆಗ್ಬಿಡಿ, ಕೇಳಿ ಪ್ರವೀಣ್ ಅವರೇ. ಪ್ರವೀಣ್ ಕೇಳಿಸ್ಕೊಳ್ಳಿ. ನಾನು ಹೇಳಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ಯಾರು DC ಆಗಕ್ಕೆ ಅಥವಾ ಪೊಲೀಸರಾಗ್ಲಿಕ್ಕೆ, ಒಳ್ಳೊಳ್ಳೆ ಆಫೀಸರ್ಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಯಾವ ಅರ್ಥದಲ್ಲಿ ಹೇಳಿದೆ ಅಂದ್ರೆ, ಈಗಿರೋ ಫೆಸಿಲಿಟೀಸ್ಗಳೇ ಮುಂದುವರೆದ್ರೆ. ನಿಮ್ಮ ಗಮನಕ್ಕೆ ಇರ್ಲಿ, ಇಲ್ಲಿ ಒಬ್ರು PT ಟೀಚರ್ ಕುತ್ಕೊಂಡು ಹೇಳ್ತಾ ಇದ್ದಾರೆ 20 ವರ್ಷ ಆಯ್ತು ಒಬ್ಬ PT ಟೀಚರ್ನ ಸ್ಕೂಲ್ಗಳಿಗೆ ನೇಮಕಾತಿ ಮಾಡ್ಕೊಂಡು. ಸಬ್ಜೆಕ್ಟ್ ಟೀಚರ್ಗಳು ಒಂದೊಂದು ಶಾಲೆಯಲ್ಲಿ 3 ಸಬ್ಜೆಕ್ಟ್ ಗಳಿಗೆ ಟೀಚರ್ಸೇ ಇಲ್ಲ ಅಂತ. ಯಾವ ಧೈರ್ಯದ ಮೇಲೆ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸೋದು? ಗೌರ್ಮೆಂಟ್ ಸ್ಕೂಲ್ಗಳನ್ನ ಹೀಯಾಳಿಸ್ತಾ ಇಲ್ಲ. ಗೌರ್ಮೆಂಟ್ ಸ್ಕೂಲ್ಗಳನ್ನ ನೋಡ್ಕೋಬೇಕಾಗಿರೋರು ಪ್ರೈವೇಟ್ ಸ್ಕೂಲ್ಗಳ ಓನರ್ಶಿಪ್ ಅನ್ನು ತಗೊಂಡಾಗ ಗೌರ್ಮೆಂಟ್ ಸ್ಕೂಲ್ ಎಲ್ಲಿ ಉದ್ಧಾರ ಆಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಹಂಗಾಗಿ ಹೇಳ್ದೆ, ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರುವಂತಹ ಮಕ್ಕಳು ಯಾವ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಕ್ಕಾಗತ್ತೆ? ಈಗಿನವರು ಹಳೆಯವರೆಲ್ಲ ಓದಿದಾರೆ ಬಿಡಿ, ಈಗಿನ ಶಾಲೆಯ ಪರಿಸ್ಥಿತಿಗಳನ್ನು ಹೇಳ್ತಾ ಇದ್ದಾರೆ ಅವರು. 3 ಸಬ್ಜೆಕ್ಟಿಗೆ ಟೀಚರ್ಸ್ ಇಲ್ಲ ಸ್ಕೂಲ್ಗಳಲ್ಲಿ ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್. ನನ್ನ ಮಗ ಇನ್ನೇನೋ ಓದ್ತಾನೆ, ಉದ್ಧಾರ ಆಗ್ತಾನೆ, ದೊಡ್ಡ ಆಫೀಸರ್ ಆಗ್ತಾನೆ, ಈ ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸಿದ್ರೆ ಅಂತ ನಾವು ನಿರೀಕ್ಷೆ ಮಾಡಕ್ ಆಗುತ್ತಾ ಹಾಗಾದ್ರೆ? ಇಲ್ಲ ಇಲ್ಲ, ಈಗಿನ ಸಿಸ್ಟಮ್ ಅಲ್ಲಿ ಅದೆಲ್ಲ ಸಾಧ್ಯನೇ ಇಲ್ಲ. ಈಗ ಸರ್ಕಾರದ ನಿಯಮಗಳ ಪ್ರಕಾರ ಸಾಧ್ಯ ಇಲ್ಲ ಮೇಡಮ್. ಅದು ಅದನ್ನೇ ನಾನು ಹೇಳಕ್ ಬರ್ತಾ ಇರೋದು. ಹಲೋ, ವ್ಯವಸ್ಥೆಗಳು ಸರಿಯಾಗಬೇಕು, ಆದ್ರೆ ಸ್ವಲ್ಪ ಮಟ್ಟಿಗೆ ಸರಿಯಾಗೋ ತರ ಕಾಣಿಸ್ತಾ ಇಲ್ಲ ಇಲ್ಲಿ. ಇಡೀ ಸಿಸ್ಟಮ್ ಸರಿಯಾಗಬೇಕು, ಅಲ್ಲಿ ಸ್ವಲ್ಪ ರಿಪೇರಿ ಕೆಲಸ ಇಲ್ಲ ಸರ್. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಸ್ವಲ್ಪ ರಿಪೇರಿ ಕೆಲಸ ಇಲ್ಲ. ಸ್ಕೂಲ್ ನಲ್ಲಿ ಅವ್ಯವಹಾರಗಳು ತುಂಬಾನೇ ನಡೀತಾ ಇದಾವೆ. ಹದಗೆಟ್ಟೋಗಿದೆ. ಹಲೋ, ಮಾತಾಡಿ. ಮೇಡಮ್, ಇವಾಗ ಟೀಚರ್ಸ್ ಗಳಿಗೆ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳೋದು ಮತ್ತೆ ಅವರ ಸಿಸ್ಟಮ್ ಅಲ್ಲಿ ಇದೇ ತರ ಇರ್ಬೇಕು ಹಿಂಗೆ ಅಂತ ನಿಯಮಗಳು ಜಾಸ್ತಿ ಮಾಡೋದ್ರಿಂದ ಈ ಮಾಡಲಿಟಿ ಆಗ್ಲಿ, ಮಕ್ಕಳಿಗೆ ಶಿಸ್ತು ಆಗ್ಲಿ, ಮತ್ತೆ ದೈಹಿಕ ಇದಾಗ್ಲಿ ಹೇಗೆ ಕಲ್ಸಕ್ ಸಾಧ್ಯ? ದಿನ ಇಡೀ ಅವರು ಡಾಕ್ಯುಮೆಂಟ್ ರೆಡಿ ಮಾಡೋದಕ್ಕೆ ಸಮಯ ಸಾಕಾಗುತ್ತೆ.
ಮೂರ್ ಜನ ಟೀಚರ್ಸ್ ಇರಲ್ಲ, ಅದ್ರ ಮಧ್ಯದಲ್ಲಿ ಬಾಳೆಹಣ್ಣು ಲೆಕ್ಕ ಕೊಡ್ಬೇಕು, ಮೊಟ್ಟೆ ಲೆಕ್ಕ ಕೊಡ್ಬೇಕು, ಅಕ್ಕಿ ಲೆಕ್ಕ ಬಿಸಿ ಊಟದ್ ಲೆಕ್ಕ. ಒಂದ್ ಮಗುಗೆ ಇಷ್ಟು ಗ್ರಾಮ್ ಅಂತಲೇ ಅವ್ರಿಗೆ ಕೊಡ್ಬೇಕು ಮ್ಯಾಮ್. ಈ ಒಂದ್ ಮಗು ಬಂದ್ರೆ ಇಷ್ಟು ಎಣ್ಣೆನೆ ಅಂತ ಕೊಡ್ಬೇಕು. ಇದನ್ನೆಲ್ಲ ಆನ್ಲೈನ್ ನಲ್ಲಿ ಅಪ್ಡೇಟ್ ಮಾಡ್ಬೇಕು ಮ್ಯಾಮ್. ಟೀಚರ್ ಹಂಗಾರೆ ಯಾವ ಕೆಲಸ ಮಾಡ್ಬೇಕು? ಈಗ ಟೀಚರ್ ಒಂದ್ ಪಾಠ ಮಾಡ್ಬೇಕಾ, ಏನ್ sir ನಮ್ ಇದೆಲ್ಲ ವ್ಯವಸ್ಥೆ ಮಾಡ್ಬೇಕಾ ಮ್ಯಾಮ್? ಹಿಂಗಾಗೋಗ್ಬಿಟ್ಟಿದೆ. ಮ್ಯಾಮ್ ಒಬ್ಬ ಅಲ್ಲ, ವ್ಯವಸ್ಥೆ ಹಾಳಾಗಿದೆ ಅಂತ ಗೊತ್ತು, ಬಟ್ ಅದನ್ನ ಅನುಭವಿಸ್ತಾ ಇರೋರು ಹೇಳಿದಾಗ ನಮ್ಗೆ ಅದ್ರ ಹಾಳ ಗೊತ್ತಾಗುತ್ತೆ. ಮ್ಯಾಮ್ ಒಬ್ಬ ಕ್ಲರ್ಕ್ ಇಲ್ಲ ಮ್ಯಾಮ್. ಮ್ಯಾಮ್ ನನಗೆ ಕಸ ಹೊಡೆಯೋದು ಕೊಡ್ಲಿ ಮ್ಯಾಮ್, ಗೌರ್ಮೆಂಟ್ ಶಾಲೆಯಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ. ಗೌರ್ಮೆಂಟ್ ಶಾಲೆಯಲ್ಲಿ ನಾನು ದೈಹಿಕ ಶಿಕ್ಷಕನಾಗಿದ್ದೀನಲ್ವಾ, ಕಾಲ್ ಮಾಡಲಿ, ನಾನು ಹಾಕ್ತೀನಿ. ನನಗೆ ಕಸ ಹೊಡೆಯೋದು ಕೊಡ್ಲಿ ಮ್ಯಾಮ್, ಕಸ ಹೊಡ್ಕೊಂಡು ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ ನಾನು. ಓಕೆ, ಇವತ್ತು ನಾವು ಚರ್ಚೆ ಮಾಡೋಕೆ ತಗೊಂಡಂತಹ ಟಾಪಿಕ್ ಬೆಂಗಳೂರಿನ ಸುತ್ತಮುತ್ತ ಇರೋ ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಎಷ್ಟರ ಮಟ್ಟಿಗೆ ಸೇಫ್, ಇಂಥ ಡೇಂಜರ್ ಗೇಮ್ಗಳನ್ನು ಆಡಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಒಂದ್ ಕಡೆ ವಿಜುವಲ್ಸ್ನ ಆಟ ಆಡ್ತಾ ಇರೋದು, ಜೀವ ಹೋಗ್ತಾ ಇರೋದು ತೋರಿಸ್ತಾ ಇದ್ದಾರೆ. ಇವ್ರು ಕುತ್ಕೊಂಡು ಮಾತಾಡ್ತಾ ಇರೋದು ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ಗಳಿಲ್ಲ ಅಂತ. ಅಂದರೆ ಒಂದಕ್ಕೊಂದು ಲಿಂಕ್ ಎಲ್ಲಿಂದ ಹೋಗಿ ಎಲ್ಲಿಗೆ ಬರ್ತಾ ಇದೆ ನೋಡಿ. ಏನು ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಸ್ವಲ್ಪ ಮಟ್ಟಿಗೆ ರಿಪೇರಿ ಮಾಡೋ ಕೆಲಸ ಇಲ್ಲ, ಇಡೀ ವ್ಯವಸ್ಥೆನೇ ಎಕ್ಕುಟ್ಟು ಹೋಗಿದೆ. ಇವ್ರು ಹೇಳ್ದಂಗೆ ಪಾಲಿಟಿಷಿಯನ್ಸ್ಗಳು ಅಥವಾ ಅದೇ ರಾಜಕೀಯದವರು ಅಂತ ಏನು ಕರಿತೀವಿ, ಅವ್ರುಗಳು ಕರ್ಕೊಬಂದು ಸ್ಕೂಲಿಗೆ ಸೇರಿಸೋದು ಬೇಡ, ಗೌರ್ಮೆಂಟ್ ಟೀಚರ್ಗಳೇ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಸೇರಿಸ್ಕೊಳ್ತಾವೆ. ಅಂದರೆ ತಮ್ಮ ಮಕ್ಕಳನ್ನ ಕಳಿಸ್ತಾ ಇಲ್ಲ. ಅಲ್ಲಿ ವ್ಯವಸ್ಥೆ ಹೆಂಗಿದೆ ಹೇಳಿ? ಮ್ಯಾಮ್ ಯಾರು MLA ಅವ್ರ ಮಗನ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಲಿ, ಅವ್ನಿಗೆ ಅಲ್ಲಿ ಎಲ್ಲ ಫೆಸಿಲಿಟಿ ಮಾಡ್ತಾರೆ ಅವರು. ನನ್ನ ಮಗ ಓದ್ತಾ ಇದ್ದಾನೆ, ಅವನಿಗೆ ಲ್ಯಾಬ್ ಬೇಕು, ಎಲ್ಲ ಟೀಚರ್ಸ್ನು ಹಾಕಿಸ್ತಾರೆ. ಪ್ರಮೇಯನೇ ಇಲ್ಲ ಬಿಡಿ, ಯಾರು ಸೇರ್ಸೋದೇ ಅಲ್ಲ, ಇಲ್ಲ, ನೀವು ಸೇರ್ಸೇ ಹೇಳಿದ್ರಲ್ಲ, ಇಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಾರೋ ಟೀಚರ್ಸ್ಗಳೇ ಗೌರ್ಮೆಂಟ್ ಸ್ಕೂಲ್ಗಳಿಗೆ ತಮ್ಮ ಮಕ್ಕಳನ್ನ ಸೇರ್ಸಲ್ಲ. ಇನ್ನು ಬೇರೆ ಯಾಕೆ ಸೇರ್ಸಲ್ಲ? ಅಲ್ಲಿ ಏನೂ ಇಲ್ಲ ವ್ಯವಸ್ಥೆ ಅಂತ. ಇದು ನಮ್ಮ ಹಣೆ ಬರ. ಓದು ನನ್ನ ಮಗ ಏನೋ ಉದ್ಧಾರ ಆಗ್ತಾರೆ, ಮಗಳೇನೋ ಉದ್ಧಾರ ಆಗ್ತಾರೆ, ಅಥವಾ ಈಗಿನ ಯುವಕರೇ ಮುಂದಿನ ದಾರಿದೀಪ ದೇಶಕ್ಕೆ. ಇಂಥ ವ್ಯವಸ್ಥೆ ಇಟ್ಕೊಂಡು ಏನ್ ದಾರಿದೀಪ ತೋರ್ಸೋಣ? ಥ್ಯಾಂಕ್ ಯು ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.